ಅಂಬೇಡ್ಕರ್ ಅವರಿಗೆ ಆತ್ಮೀಯ ಭೀಮ ಬಂಧುಗಳೇ, ನಮ್ಮ ತಾಲೂಕಿನ ಸುಮಾರು 8 ದಿನಗಳಿಂದ ನಾವು ಏನು 25% ಇದಾಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ. MLA ಅವರು ರಿಸರ್ವೇಶನ್ ಇದ್ಕೊಂಡು MP ಇದ್ಕೊಂಡು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಸ್ವಾತಂತ್ರ್ಯ ಬಂದು 70 ಇದು ಕಳೆದ್ರು ಕೂಡ ನಮ್ಮ ಮೇಲೆ ಈ ತರ ನಮ್ಮ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದು ಕಮ್ಮಿ ಆಗಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಸಮಸ್ಯೆ ಅಂದ್ರೆ ತೀರಿದ್ದಲ್ಲ. ಈಗ 4-5 ಸರಿ ಟ್ರಾನ್ಸ್ಫರ್ ಆದ್ರು ಮತ್ತೆ ಇಲ್ಲಿ ಬಂದು, ಯಾಕಂದ್ರೆ ಇವ್ರನ್ನ ಒಂಥರ ಗುರುಸ್ವಾಮಿ ಇಟ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಕಲೆಕ್ಟ್ ಮಾಡೋ ಇದು ಅವ್ರಿಗೆ ಗೊತ್ತು. ಬೇರೆಯವ್ರಾದ್ರೆ ಇದನ್ನ ಮೈಂಟೈನ್ ಮಾಡೋಕ್ಕಾಗಲ್ಲ. ಅದರಿಂದ ಇವ್ನ ಇಟ್ಕೊಂಡು ಏನಾದ್ರೂ ಕೂಡ ಎಲ್ಲೋದ್ರೂ ಕೂಡ ಮತ್ತೆ ಇಲ್ಲಿ ಬಂದು ಹಾಕ್ಸ್ಕೊಳ್ಳೋದು ಈ ತರ. ಈಗ ನಾವು ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ CS ಕನಿಷ್ಠ ಇಲ್ಲಿಂದ 30 ಕಿಲೋಮೀಟರ್ ಕನಿಷ್ಠ CS ಬಂದು ನಮ್ಮ ಇದನ್ನ ಏನ್ ಹೆಚ್ಚು ಕಡಿಮೆ ಕೇಳಿಲ್ಲ ಅಂದ್ರೆ ಈಗ 3 ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ವಿ. ಏನಾದ್ರೂ ಹೆಚ್ಚು ಕಡಿಮೆ ಜವಾಬ್ದಾರಿ ನೇರ ಅವ್ರಿರ್ತಾನೆ. ನಾವಂತೂ ಈ ವಿಚಾರದಲ್ಲಿ ನಮ್ಮ ಶಂಕರಣ್ಣ ಹೇಳ್ದಂಗೆ ಅವರು ಸಸ್ಪೆಂಡ್ ಆಗಿ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು. ಏನು ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅದೆಲ್ಲ ಪೂರ್ತಿ ಕಟ್ಕೊಡ್ಬೇಕು ಅವರೇನೆ. ಅದುವರೆಗೂ ಈ ಧರಣಿ ನಿಲ್ಲಲ್ಲ. ಎಲ್ಲ ಒಟ್ಟಾಗಿ ಸಾಥ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನ ಹೇಳ್ದಲ್ಲ, ಅವ್ರು ಇಲ್ಲಿ ಬರೋವರೆಗೂ ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಟ, ಒಟ್ಟು ಬೆದರಿಕೆಗೆ ಆಗಲಿ ಅವರು ಹಣ ಅಂಶಕ್ಕಾಗಲಿ ಬಗ್ಗೋರಲ್ಲ. ನಾವು ದಲಿತರು ಯಾವತ್ತು ಹುಲಿಗಳೇ, ಅದನ್ನು ನಾವು ನಿರೂಪಿಸ್ಕೊಳ್ತೀವಿ. ಅದುವರೆಗೂ ನಿರಂತರ ನಡೀತಾ ನಿಂತದೆ. ಎಲ್ಲ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಮಾಡ್ತೀವಿ. ನಮ್ಗಾಗ ಆಗಿರೋ ಅನ್ಯಾಯ ಇತ್ಯರ್ಥ ಆಗೋವರೆಗೂ ನಾವು ಇಲ್ಲಿಂದ ಕದಲಲ್ಲ. CS ಬರೋವ್ರಿಗೆ ಇತ್ಯರ್ಥ ಆಗೋರು ನಾವು ಇಲ್ಲಿಂದ ಇದು ಮಾಡಲ್ಲ.